ಬೆಡೆಡ್ ಹಾಸ್ಪಿಟಲ್, ಎನ್ ಕೆ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಸುಮಾರು ಇನ್ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ, ಯೂರೋಲಜಿಸ್ಟ್ ಡಾಕ್ಟರ್ ತಾಯಫ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್ and diabetologist and physician Dr. Viresh Godi and orthopedician Dr. Mahalingam and Dr. Zafar. ಈ ಟೀಮ್ ಇಂದ ನಾವು ಇನ್ ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ ಹೌಸ್ ಡಾಕ್ಟರ್ಸ್ ಅದಾರ, ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ಇಡಿ ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್. ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್ ಇನ್ ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ ಹೌಸ್ CT ಸ್ಕ್ಯಾನ್, MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ ಹೌಸ್ ಕ್ಯಾಥ್ಲಾಬ್ 3-4 months ನಲ್ಲಿ ನಾವು ಮಾಡ್ತಾ ಇದೀವಿ. ಸೆಕೆಂಡ್ ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ ಇಕ್ವಿಪ್ಡ್ ಇದೆ ಅಂಡ್ ನಮ್ ಮೇನ್ ಇಂಟೆನ್ಷನ್ NK ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅಂಡ್ ಕೆಲವು ಮಷೀನ್, ಫಾರ್ ಎಕ್ಸಾಂಪಲ್ CRRT ಮಷೀನ್ ಅಂತ ಹೇಳ್ತೀವಿ ನಾವು, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಈ ರೀಜನ್ ಅಲ್ಲಿ ಎಲ್ಲಿ ಇಲ್ಲ. ಆಕ್ಚುಲಿ ಸೀದಾ ಬೆಂಗಳೂರು ಇಲ್ಲ ಅಂದ್ರೆ ಹೈದರಾಬಾದ್ ನಲ್ಲಿ ಇದೆ, ಇವನ್ ಇನ್ ನಾಟ್ ಇನ್ ಶೋಲಾಪುರ್. ಅದರಲ್ಲಿ ಏನು ಯಾವಾಗ ಹಚ್ತೀರ ಅಂದ್ರೆ ಪೇಷಂಟ್ ಸೆಪ್ಟಿಕ್ ಶಾಕ್ ಇದೆ, ಬಹಳ BP ಲೋ ಇದೆ, ಡಯಾಲಿಸಿಸ್ ಹಚ್ಲಕ್ಕೆ ಆಗಲ್ಲ, ಯಾಕಂದ್ರೆ ಮತ್ತೆ ಪೇಷಂಟ್ BP ತಳಗ ಹೋಗ್ತಾವ. ಸೊ ಕಂಟಿನ್ಯೂಸ್ ರಿಪ್ಲೇಸ್ಮೆಂಟ್ ಸ್ಲೋಲಿ ನಾವು ಹಚ್ಚಬಹುದು, ರಿಕವರಿ ಆಗ್ಬಹುದು ಪೇಷಂಟ್ಗೆ. ಮತ್ತು ಲೇಸರ್ ಮಷೀನ್ ಅದ, ಮತ್ತು UDS ಅಂತ ಯೂರೋಡೈನಾಮಿಕ್ ಸ್ಟಡಿ ಅಂತ ಒಂದು ಟೆಸ್ಟ್ ಇದೆ, ಎಲ್ಲಿಲ್ಲ. ಸೊ ಯೂರೋಡೈನಾಮಿಕ್ ಸ್ಟಡಿ ಮಾಡಿ ನಾವು ಪ್ರೋಸ್ಟೇಟ್ ಸರ್ಜರಿ ಡಿಸೈಡ್ ಮಾಡಬಹುದು, ಅದು ಒಂದಿದೆ. ಸೆಕೆಂಡ್ ಮೆಡಿಕಲ್ ಗ್ಯಾಸ್ಟ್ರೋನಲ್ಲಿ ನಾವು ಅಡ್ವಾನ್ಸ್ ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಅಲಾಂಗ್ ವಿತ್ ದಟ್ ERCP ಮಷೀನ್, ವೆಲ್ ಇಕ್ವಿಪ್ಡ್ ERCP ಮಷೀನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅದಾವ, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಆಲ್ ಗ್ಯಾಸ್ಟ್ರೋ ಪ್ಯಾಕೇಜ್. ಈ ತರ ಅಂತ ಇದೆ ಈ ಸ್ಕೀಮ್. ನಮ್ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ಏನೇನ್ ಸ್ಕೀಮ್ ಅದ ದುನಿಯಾನಲ್ಲಿ ಎಲ್ಲ ಅಪ್ಲೈ ಮಾಡಿವಿ ಅಂಡ್ ಆಲ್ ದಿ ಇದು ಏನ್ ಇನ್ಶೂರೆನ್ಸಸ್ ಎಂಪ್ಯಾನಲ್ಮೆಂಟ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಇನ್ ಅನದರ್ 15-20 days. ಎಲ್ಲ ಆಗ್ತಾ ಇದೆ, ಪೇಪರ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡಿವಿ. ನಮ್ ಗ್ಯಾಸ್ಟ್ರೋ ಅಂತ ಕಂಪ್ಲೀಟ್ ಆಗಿದೆ, ನಮ್ ಗ್ಯಾಸ್ಟ್ರೋ ಸ್ಟಾರ್ಟ್ ಮಾಡಬಹುದು. ಹಾ, ಈಗ ಚಾರ್ಜಸ್, ಈಗ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸ್ವಲ್ಪ ಡೌಟ್ ಬರ್ತಾ ಇದೆ ಮಂದಿಯವರಿಗೆ. ಆ ತರ ಏನಿಲ್ಲ, ಏನ್ ನಾರ್ಮಲ್ ಚಾರ್ಜಸ್ OPD ಚಾರ್ಜಸ್ ಇದೆ ಅದೇ ಇದೆ, ಮತ್ ಸರ್ಜರಿ ಮತ್ OPD IPD ಚಾರ್ಜಸ್ ಅದೇ ಇದೆ. ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ ಕಾರ್ಪೊರೇಟ್ ತರ ಇದೆ, ಬೆಂಗಳೂರು ಹೈದರಾಬಾದ್ ಕಾರ್ಪೊರೇಟ್ ತರ. ಆಕ್ಚುಲ್ ಹೇಳಿದ್ರೆ ಈಗ ಅವೈಲೇಬಲ್ ಹಾಸ್ಪಿಟಲ್ ಗುಲ್ಬರ್ಗಾನಲ್ಲಿ ಏನಿದೆ ಅಲ್ಲ, ಅದರದ್ದು ಕಡಿಮೆ ಇದೆ ರೂಮ್ ರೆಂಟ್ ಮತ್ತು ICU ರೆಂಟ್. ಯು ಕ್ಯಾನ್ ಕಂಪೇರ್ ದಟ್. ಹೌದು, ಆ ತರ ಇದೆ ಇದೆ ಇಲ್ಲ ಅಂತ ಇಲ್ಲ, ಒಂದ್ಸಲ ನೀವು ನೋಡಿದ್ರೆ ಗೊತ್ತಾಗ್ತಲ್ಲ. ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ಯಾ ಟ್ರೀಟ್ಮೆಂಟ್ ಆಗಿದೆ ಕೇಳಬಹುದು. ಒಂದು ಸೆಕೆಂಡ್ ವಿ ಕ್ಯಾನ್ ಗಿವ್ ಇನ್ ಪ್ರೈಸ್ ಲಿಸ್ಟ್, ವಿ ಕ್ಯಾನ್ ಗಿವ್ ಯು ಅಂದ್ರೆ ಕೊಡಬಹುದು ನಿಮ್ಗೆ. ಸೊ ಅಪಾರ್ಟ್ ಫ್ರಮ್ ಆರ್ಥೋಪೆಡಿಕ್ಸ್, ಲಾಂಗ್ ಬೋನ್ಸ್ ಏನ್ ಟ್ರಾಮಾನಲ್ಲಿ ಫ್ರಾಕ್ಚರ್ ಆತಾವು, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈಗ ಡಾಕ್ಟರ್ ಮಹಾಲಿಂಗಂ ಸ್ಪೈನ್ ಸರ್ಜನ್ ಅದಾರ, ಅವ್ರು ಸ್ಪೈನ್ ಸರ್ಜರಿ ಮಾಡ್ತಾರ. ಮತ್ತು ಡಾಕ್ಟರ್ ಜಫರ್ ಅದಾರ, ಅವರು ನೀ ಸರ್ಜರಿ, ನೀ ರಿಪ್ಲೇಸ್ಮೆಂಟ್, ಅವ್ರು ಹೇಳಿದ ಪ್ರಕಾರ ಲಿಗಾಮೆಂಟ್ ಟಿಯರ್, ಮೆನಿಸ್ಕಲ್ ಟಿಯರ್ ಅದು ಎಲ್ಲ ರಿಪೇರ್ ಮಾಡ್ತಾವ್, ಶೋಲ್ಡರ್ ಸರ್ಜರಿ ಮಾಡ್ತಾವ್. ಸೊ ಅದು ಕೂಡ ಸ್ಪೆಷಲಿಸ್ಟ್ ಅದಾವ. ಆರ್ಥೋಪೆಡಿಕ್ ಸಬ್ ಸ್ಪೆಷಾಲಿಟಿ ಎಲ್ಲ ಇದೆ, ಮತ್ತು ಅದು ಸ್ಕೋಪ್ ಏನ್ ಬೇಕಲ್ಲ ಅದು ಕೂಡ ಇದೆ. ಹಾರ್ಟ್ ಈಗ ನಾವು ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಥ್ಲಾಬ್ ಇನ್ ಅನದರ್ 1-2-3 months. ಕ್ಯಾಥ್ಲಾಬ್ ನಲ್ಲಿ ನಾವು ಬರೀ ಕಾರ್ಡಿಯಾಕ್ ಇಲ್ಲ, ನ್ಯೂರಾಲಜಿ ಅಂದ್ರೆ ಬ್ರೇನ್ ನಲ್ಲಿ ಹೋಗ್ಬಹುದು, ರಕ್ತ ಸಿಸ್ಟಮ್ ಇಂದ ಬ್ರೇನ್ ನಲ್ಲಿ, ಕಾರ್ಡಿಯಾಕ್ ನಲ್ಲಿ, ಮತ್ತೆ ಹೊಟ್ಟೆನಲ್ಲಿ, ಕಾಲ್ನಲ್ಲಿನೂ ಹೋಗ್ಬಹುದು. ಆ ತರ ನಮ್ ಕಡೆ ಡಾಕ್ಟರ್ಸ್ ಅವೇಟಿಂಗ್ ಇದೆ, 3-4 months ನಲ್ಲಿ ಬರ್ತಾ ಇದ್ದಾರೆ. ಸರ್, ಕಲಬುರಗಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳೆಲ್ಲ ದುಡ್ಡು ಸುಲಿತಾರ ಅನ್ನೋ ಒಂದು ಆರೋಪ ಇದೆ. ಎಮರ್ಜೆನ್ಸಿ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಆಯ್ತು, ದುಡ್ಡು ಕಟ್ಟೋಕ್ಕಿಂತ ಮುಂಚೆ ಪೇಷಂಟ್ ನ ಟ್ರೀಟ್ಮೆಂಟ್ ಮಾಡಲ್ಲ ಅನ್ನೋ ಒಂದು ಆರೋಪ ಇದೆ. ಆಲ್ಮೋಸ್ಟ್ ಎಲ್ಲರೂ ಇದು ತಪ್ಪಿದೆ. ಆಕ್ಚುಲಿ ಆ ತರ ಇಲ್ಲ. ನಾ ಅಂತ ಐ ಆಮ್ ಟೋಟಲಿ ಕಂಡಮ್ ದಟ್ ಇಫ್ ಇಟ್ ಇಸ್ ಹ್ಯಾಪನಿಂಗ್. ಕಂಡಮ್ ಮಾಡ್ತೀನಿ ನಾನು, ಆ ತರ ಏನಿಲ್ಲ. ಫಸ್ಟ್ ಆಫ್ ಆಲ್ ಸರ್ವಿಸಸ್ ನಲ್ಲಿ ನಮ್ದು ಒಳ್ಳೆ ಸರ್ವಿಸಸ್ ಇದೆ, ಇಲ್ಲ ಅಂತ ಇಲ್ಲ. ಸೆಕೆಂಡ್, ಇಕ್ವಿಪ್ಮೆಂಟ್ ಗ್ಯಾಜೆಟ್ಸ್ ಏನ್ ಬೇಕು, ಹೈ ಕಾರ್ಡಿಯಾಕ್ ಮಾನಿಟರಿಂಗ್ಸ್, ವೆಂಟಿಲೇಟರ್, ವೆಂಟಿಲೇಟರ್, ಹೈ ಅಂಡ್ ವೆಂಟಿಲೇಟರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವ. ಸೊ ವಿ ಕ್ಯಾನ್ ಟೇಕ್ ಚಾರ್ಜ್, ವಿ ಕ್ಯಾನ್ ನೋ, ಬಟ್ ಕಡಿಮೆ ಇದೆ, ಬಹಳ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್. ಯು ಕ್ಯಾನ್ ಕಂಪೇರ್ ದಟ್, ಇಟ್ಸ್ ಕಡಿಮೆ ಇದೆ.
ನಮಸ್ಕಾರ, ನಾನು ಉದಯ್ ಕಸ್ಕೆ ಅಂತೇಳಿ, ಇನ್ಚಾರ್ಜ್ ಎಮರ್ಜೆನ್ಸಿ ಮೆಡಿಸಿನ್ NK ಹಾಸ್ಪಿಟಲ್ ತುರ್ತು ಚಿಕಿತ್ಸಾ ವಿಭಾಗ. ಈಗ ಎಲ್ಲ ಹಾಸ್ಪಿಟಲ್ದಾಗ ನೋಡ್ರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ. ಎನಿ ಪೇಷಂಟ್ ಬಂದ ತಕ್ಷಣ ಫಸ್ಟ್ ICUಲಿಂದ ಡಾಕ್ಟರ್ ಬರ್ತಾರೆ, ಅಥವಾ ಯಾರೋ ಒಬ್ಬರು ಫಸ್ಟ್ ಇನಿಷಿಯಲಿ ನರ್ಸಿಂಗ್ ಸ್ಟಾಫ್ ಅಟೆಂಡ್ ಆಗ್ತಾರೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಮತ್ತು ಇಂಟುಬೇಷನ್ ಟೈಮ್ ಇನ್ನೂ ಒಂದು ಸ್ವಲ್ಪ ಎನಿವೇ ಮ್ಯಾಗನ ICU ಡಾಕ್ಟರ್ಸು ಬ್ಯುಸಿ ಇದ್ರಂದರೆ ಕೆಳಗೆ ಪೇಷಂಟ್ ನೋಡೋ ಡಿಲೇ ಆಗ್ತೈತಿ. ಸೊ ದಟ್ ಈಸ್ ಗೋಲ್ಡನ್ ಅವರ್ ಅಂತಾರೆ, ಫಸ್ಟ್ 1 hour. ಸೊ ದಟ್ ವಿಲ್ ಬಿ ಮಿಸ್ಸಿಂಗ್. ಸೊ ದ್ಯಾಟ್ 1 hour ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಫೌಂಡರ್ ಆದ ಆರಿಫ್ ರಾಜಾ ಅವರು ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ ದೇ ಹ್ಯಾವ್ ಕೆಪ್ಟ್ ಅ ಸಪ್ರೇಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಸಪ್ರೇಟ್ ಕನ್ಸಲ್ಟೆಂಟ್ ಹೂ ಆರ್ ಟ್ರೈನ್ಡ್ ಮೇನ್ಲಿ ಇನ್ ಎಮರ್ಜೆನ್ಸಿ ಮೆಡಿಸಿನ್. ಸೊ ICU ಟೀಮ್ ಬಿಟ್ಟು ನಾವು 5 members ಟೀಮ್ ಇದೆ ಎಮರ್ಜೆನ್ಸಿ ಮೆಡಿಸಿನ್. ಎಲ್ಲರೂ they have done their MD course in emergency medicine and post MD at least 5 years experience. ನಂಗೆ 9 years experience, ನಮ್ಮ ಜೂನಿಯರ್ಸ್ 8 years. ಸೊ ಮಿನಿಮಮ್ 5 years experience ಇದ್ದವ್ರು ಇದ್ದಾರೆ. ಸೊ ದಟ್ ಏನಾಗ್ತೈತಪ್ಪ ಅಂದರೆ, ಇದು ಆಕ್ಸಿಡೆಂಟ್ ಆಗಿರಲಿ, MI ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗಿರಲಿ, ಅಥವಾ ಸ್ಟ್ರೋಕ್ ಆಗಿರಲಿ, ಹಾವು ಕಡಿತ ಆಗಲಿ, ಪಾಯ್ಸನಿಂಗ್ ಆಗಲಿ, ಫಸ್ಟ್ 1 hour ಈಸ್ ವೆರಿ ಗೋಲ್ಡನ್ ಅವರ್. ನೀವು ಆ 1 hour ಮಿಸ್ ಆಯ್ತಂದರೆ ಇವನ್ ICUದವರು ಏನು ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, 1 golden hour. ಸೊ ಅದಕ್ಕಾಗಿ ಅವರು ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾಫ್ ತಂದಾರೆ. ಸೊ ಇಡೀ ಗುಲ್ಬರ್ಗದಾಗ ಎನಿ ಪ್ರೈವೇಟ್ ಹಾಸ್ಪಿಟಲ್ ದೇ ಡೋಂಟ್ ಹ್ಯಾವ್ ಎನಿ ಎಮರ್ಜೆನ್ಸಿ ಮೆಡಿಸಿನ್. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ NK ಹಾಸ್ಪಿಟಲ್. ಸೊ ಬೇರೆ ಕಡೆ ಹೋದರೆ ನೋಡ್ತಾರೆ, ಬಟ್ ಯು ವಿಲ್ ನಾಟ್ ಗೆಟ್ ಅ ಕನ್ಸಲ್ಟೆಂಟ್. ಸೊ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಅವರು ಇರ್ತಾರೆ. ಕನ್ಸಲ್ಟೆಂಟ್ ಅಂತ ಸಿಗಬೇಕಂದ್ರೆ ಎಮರ್ಜೆನ್ಸಿದಾಗೆ ಇಲ್ಲಿ ಒಂದೇ ಕಡೆ. ಸೊ ಹಾಗಾಗಿ ಆಮೇಲೆ ದಿಸ್ ಈಸ್ ಅಬೌಟ್ ಮ್ಯಾನ್ ಪವರ್. ಕಮಿಂಗ್ ಟು ಇಕ್ವಿಪ್ಮೆಂಟ್ ಆ್ಯಂಡ್ ಲ್ಯಾಬ್. ಸೊ ಎನಿ ಲ್ಯಾಬ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಇಟ್ ಈಸ್ ದೇರ್ 10 minutesಲ್ಲಿ ರಿಪೋರ್ಟ್ ಬರ್ತೈತಿ. ಬೇರೆ ಕಡೆ ಫಾರ್ ಎಕ್ಸಾಂಪಲ್ MI ಇರ್ತದೆ, ಕನ್ಫ್ಯೂಷನ್ ಇರ್ತೈತೆ, ಅವಾಗ ECG ಚೇಂಜಸ್ ಇರ್ತೈತಿ, ಡ್ರಾಪ್ ಆಗಬೇಕಾಗ್ತೈತಿ. ಸೊ ಅವಾಗ 1 hour ಅಲ್ಲೇ ಡಿಲೇ ಆಯ್ತಂದ್ರೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಬ್ಬೊಬ್ಬರು ಬೇರೆ ಕಡೆ ಕಳಿಸ್ತಾರೆ. ಬಟ್ ಇಲ್ಲಿ ಇನ್ ಹೌಸ್ ಇದೆ. ಸೊ ವಿತಿನ್ 10 minutes ವಿಲ್ ಗೆಟ್ ದ ರಿಸಲ್ಟ್. CT ಇನ್ ಹೌಸ್ ಇದೆ. ನೋವೇರ್ ಇಟ್ ಇಸ್ ದೇರ್ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್. ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಈಗ ಏನಾಗ್ತೈತಿ, ಒಂದೊಂದ್ಸಲ ಓಕೆ ಡ್ರಾಪ್ ಏನೋ ಮಾರ್ಜಿನ್ ಬರ್ತೈತಿ, ಎಕೋ ಮಾಡಿ ನೋಡ್ಬೇಕಾಗ್ತೈತಿ. ಸೊ ದಟ್ ಈಸ್ ಬೆಡ್ ಸೈಡ್ ಎಕೋ. ಸೊ ಆಲ್ ಇಕ್ವಿಪ್ಮೆಂಟ್ಸ್, ಸೊ ಎನಿ ಇಕ್ವಿಪ್ಮೆಂಟ್ ಯು ಆಸ್ಕ್ ಇಟ್ ಈಸ್ ದೇರ್ ಇನ್ ದ NK ಎಮರ್ಜೆನ್ಸಿ ಮೆಡಿಸಿನ್ ಸಪ್ರೇಟ್ಲಿ. ನಾಟ್ ಲೈಕ್ ಕಂಬೈನ್, ಇಲ್ಲ ನಾವು ICUಲಿಂದ ತರಿಸ್ತೇವಿಲ್ಲ. ದೇ ಹ್ಯಾವ್ ಕೆಪ್ಟ್ ಡೆಡಿಕೇಟೆಡ್ಲಿ ಫಾರ್ ಎಮರ್ಜೆನ್ಸಿ ಮೆಡಿಸಿನ್. ಐ ಫೀಲ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇನ್ ಆಲ್ ಓವರ್ ನಾರ್ತ್ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಮಹಾಲಿಂಗ. ನನ್ನ ಸ್ಕೂಲಿಂಗ್ ಮತ್ತು PUC ಇಲ್ಲೇ ಗುಲ್ಬರ್ಗದಲ್ಲಿ ಆಗಿರುತ್ತೆ. ಆಮೇಲೆ ನನ್ನ MBBS ಬಂದುಬಿಟ್ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೀನಿ, ವಿಕ್ಟೋರಿಯಾ ಮಾಳಿವಿಲಾಸ್ ಮತ್ತು ಮೆಂಟೋ ಹಾಸ್ಪಿಟಲಲ್ಲಿ. ಅದಾದಮೇಲೆ ನಾನು MS ಆರ್ಥೋಪೆಡಿಕ್ಸ್ ರಾಯಚೂರಲ್ಲಿ ರೇಮ್ಸ್ ಹಾಸ್ಪಿಟಲಲ್ಲಿ ಮಾಡಿದ್ದೀನಿ, MS ಆರ್ಥೋಪೆಡಿಕ್ಸ್. ಅದಾದಮೇಲೆ ನಾನು ಅಲ್ಲೇ 1 ವರ್ಷ SRship ಮಾಡಿ, ಅದಾದಮೇಲೆ ಬೆಂಗಳೂರಲ್ಲಿ ಒಂದು 6 months ಬೇರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕ್ ಮಾಡಿ, ದೆನ್ ಐ ವೆಂಟ್ ಆನ್ ಟು ಡೂ ಫೆಲೋಶಿಪ್ ಇನ್ ಮೆಲ್ಮೆಲಿ ಇನ್ವೇಸಿವ್ ಆ್ಯಂಡ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈಗ ಸ್ಪೈನ್ ಸರ್ಜರಿ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಅಂತ ಇರುತ್ತೆ, ನೆಕ್ ಪೇನ್ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬ ಕಡೆ ಹೋಗ್ತೀರಾ, ಒಂದು ಫಿಸಿಯೋಥೆರಪಿಸ್ಟಿಂದ ಹಿಡ್ಕೊಂಡು ಸ್ಪೈನ್ ಸರ್ಜನ್ರು ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಒಂದು ಬ್ಯಾಕ್ ಪೇನ್ ಏನಂತಂದ್ರೆ ನಮ್ಮದು ಮೇನ್ ಫೋಕಸ್ ಇರೋದು ಒಂದು ಕಿಡ್ನಿ ಸ್ಟೋನ್ಸ್ ಮೇಲೆ. ಹೈ ಆ್ಯಂಡ್ ಲೇಸರ್ ಮಷಿನ್ಸ್ ಅವೈಲೇಬಲ್ ಮಾಡಿದ್ದೀವಿ. ಅದರಿಂದ ನಮಗೆ ಅಡ್ವಾನ್ಸ್ಡ್ ಕಿಡ್ನಿ ಸ್ಟೋನ್ ಲೇಸರ್ ಪ್ರೊಸೀಜರ್ಸ್ ಮಾಡಬಹುದು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಲುವಾಗಿ ಲೇಸರ್ ಪ್ರೊಸೀಜರ್ಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪೇಷಂಟ್ಸಿಗೆ ಬೆಸ್ಟ್ ಪಾಸಿಬಲ್ ಕೇರ್ ಪ್ರೊವೈಡ್ ಮಾಡ್ಬೋದು, ಪ್ಲಸ್ ಕಾಂಪ್ಲಿಕೇಶನ್ಸ್ ಅನ್ನೋದು ಸಾಕಷ್ಟು ಕಡಿಮೆ ಇರುತ್ತೆ. I'm Dr. Shrutika, consultant gynecologist NK Hospital. On 1st July, on the event of Doctors Day, we are going to conduct a free health camp for women. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ರೋಗ ತಜ್ಞರಿದ್ದೀನಿ ನಾನು. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ಇರೋಂಥ ಪ್ರಾಬ್ಲಮ್ಸ್ ಏನೇ ಇರಲಿ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಅವೇರ್ನೆಸ್ ಸ್ಕ್ರೀನಿಂಗ್ ಮೇನ್ಲಿ ಅದಕ್ಕೆ ಮಾಡ್ತಾ ಇದ್ದೀವಿ. HPV ವ್ಯಾಕ್ಸಿನ್ ವಿಲ್ ಮೇಕ್ ಅವೈಲೇಬಲ್ ಫ್ರೀ. ಸೊ ಅದು ಡೋಸ್ ಇರುತ್ತೆ 0 to 6 ಅಂತ. ಸೊ ಆ ಡೋಸ್ ತೊಗೊಂಡ್ರೆ ಕ್ಯಾನ್ಸರಿಂದ ಫ್ರೀ ಆಗ್ಬೋದು.